ಜಯವಾಗಲು ಭೂ ಸಂತ್ರಸ್ತರ ಹೋರಾಟಕ್ಕೆ ಜಯವಾಗಲು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿಯನ್ನ ಬಿಡುವುದಿಲ್ಲ ಅರಣ್ಯ ಇಲಾಖೆಗೆ ಧಿಕ್ಕಾರ ಗೂಂಡಾಗಿರಿ ಮಾಡುವ ಅರಣ್ಯ ಇಲಾಖೆಗೆ ಧಿಕ್ಕಾರ ರಕ್ಷ ಮಾಡಲೇಬೇಕು ಸಿಗುವ ತನಕ ಹೋರಾಟ ನಿಲ್ಲುವುದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಗಳನ್ನು ಉಳಿಸಲೇಬೇಕು ಅರಣ್ಯ ಅಧಿಸೂಚನೆಗಳನ್ನು ರದ್ದು ಮಾಡಲೇಬೇಕು. ವರ್ಷಗಳಿಂದ ಅಂದಿನ ಮೈಸೂರು ಸರ್ಕಾರ ಇರ್ಬೋದು, ಅನಂತರ ಪ್ರಜಾಪ್ರಭುತ್ವ ಸರ್ಕಾರಗಳು ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಇರ್ಬೋದು, ಬಡವರಿಗೆ ಭೂಮಿ ಕೊಡಬೇಕು ಅಂತಕ್ಕಂಥ ಅನೇಕ ಕಾನೂನುಗಳು ಬಂದಿದ್ದಾವೆ. ಅತಿ ಹೆಚ್ಚು ಇವತ್ತು ಆಹಾರ ಉತ್ಪಾದನೆ ದೇಶದಲ್ಲಿ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ದಲಿತರಿಗೆ, ಭೂಹೀನರಿಗೆ, ಬಡವರಿಗೆ, ಕೃಷಿಕರಿಗೆ ಭೂಮಿ ಹಂಚುವಂಥ ಕಾರ್ಯಕ್ರಮಗಳು 72 ತನಕ ಆವತ್ತಿನ DC ಮತ್ತು AC ಭೂಮಿಯನ್ನು ಹಂಚಿಕೆ ಮಾಡ್ತಾಯಿದ್ರು. 74 ನಂತರದಲ್ಲಿ ಭೂ ಮಂಜೂರಾತಿ ಸಮಿತಿಗಳ ಮುಖಾಂತರ ಭೂಮಿಯನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು ಕಾನೂನುಬದ್ಧವಾಗಿ ಲೀಗಲ್ ಆಗಿ. ಯಾರೂ ಇಲ್ಲಿ ರೈತರು ಎಲ್ಲೋ ಬಜಾರಲ್ಲಿ ಕಳ್ತನವಾಗಿ ತಂದಿರ್ತಕ್ಕಂಥ ಪಾಣಿ ಮುಟೇಶನ್ಗಳಲ್ಲ, ಸರ್ಕಾರಗಳೇ, ಪ್ರಜಾಪ್ರಭುತ್ವದ ಸರ್ಕಾರಗಳೇ ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥ ಭೂಮಿಯ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಅಂಥ ಭೂಮಿಯಲ್ಲಿ ಇವತ್ತು ನಮ್ಮನ್ನು ಬೇಸಾಯ ಮಾಡ್ಕೊಳ್ಳಿಕ್ಕೆ ಬಿಡದೆ, ಬೆಳೆ ಮಾಡ್ಲಿಕ್ಕೆ ಬಿಡದೆ, ಇವತ್ತು ನಮ್ಮನ್ನು ಕಳ್ಳರು ಅಂತೇಳಿ ನೀವು ಯಾವಾಗ ನಮಗೆ ಹಣೆಪಟ್ಟಿ ಕೊಡ್ತೀವ, ನೀವು ನಮ್ಮನ್ನು ಕಳ್ಳರು ಅಂತೇಳಿ ನೀವು ಟೈಟ್ಲ್ ಕೊಡೋದಾದರೆ, ನಾವು ಕಳ್ಳರು ಇರಬೇಕಾಗಿರ್ತಕ್ಕಂಥ ಜಾಗ ಯಾವುದು? ಜಮೀನಲ್ಲ. ಜಮೀನು ನಿಮ್ಮದಾದಾಗ, ನಾವು ಕಳ್ಳರಾದಾಗ ನಾವು ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಹಾಗಾಗಿ ನಾವು ಇಲ್ಲಿ ತನಕ ಏನು ನಮ್ಮ ಒಟ್ಟಿಗಿರ್ತಕ್ಕಂಥ ಜಾನುವಾರುಗಳು, ನಮ್ಮ ಮಕ್ಕಳು, ನಮ್ಮ ಜನ ಏನಿದಾರೋ ಎಲ್ಲವೂ ಇಲ್ಲಿಗೆ ಬರ್ತೀರಿ. ನೀವು ನಮ್ಮನ್ನು ಭೂಮಿಗೆ ಹೋಗಿ ಅಂತ ಹೇಳ್ತೀರಾ ಅಥವಾ ಜೈಲಿಗೆ ಹೋಗಿ ಅಂತ ಹೇಳ್ತೀರಾ, ಡಿಸಿಷನ್ ನಿಮಗೆ. ಇದು ಇವತ್ತು ನಮ್ಮ ತೀರ್ಮಾನ.